ಎಲ್ಲದಕ್ಕೆ ಸಂಬಂಧಪಟ್ಟಂತ ಆಲ್ಮೋಸ್ಟ್ ಡಾಕ್ಯುಮೆಂಟ್ ನನ್ನ ಕೈಯಲ್ಲಿದೆ. ಅದನ್ನ ಸಾರ್ವಜನಿಕವಾಗಿ ನಾನು ಚರ್ಚೆ ಮಾಡಬೇಕು ಅಂತ ಹೇಳಿದೆ. ನಾನು ಒಬ್ಬನೇ ಹೋಗ್ತಾ ಇದ್ದೀನಿ. ಅವರು ಫಸ್ಟ್ ಆಫ್ ಆಲ್ ಹಗರಣ ಆಗಿದ್ಯಾ ಇಲ್ವಾ ಅಂತೇಳಿ ಅವ್ರ ಆತ್ಮಸಾಕ್ಷಿಗೆ ಕ್ವಶನ್ ಹಾಕೊಳ್ಳಿ. ಇವತ್ತು ಕರೆದಿದ್ದಾರೆ, ನಾನು ಹೋಗ್ಲಿಲ್ಲ ಅಂದ್ರೆ ನಾನೆಲ್ಲೋ ಸುಳ್ಳು ಹೇಳ್ದಂಗೆ ಆಗ್ತದೆ. ಇದರಲ್ಲಿ ಮಂಜುತ್ ಸುಳ್ಳಿದ್ಯಾ, ಬಾಲಕೃಷ್ಣ ಅವ್ರ ಸುಳ್ಳಿದ್ಯಾ, ಇದು ಹಗರಣ ಆಗಿರೋದು ಸತ್ಯನಾ, ಈ ದುಡ್ಡು ಹೊಡೆದಿರೋದು ಸತ್ಯನಾ, ಇದು ಹಗರಣ ಆಗಿದೆ ಅಂದಿದ್ದಕ್ಕೆ ಇವ್ರಿಗೆ ಪಾಪ ಮೈಯೆಲ್ಲ ಪರ್ಚ್ಕೊತಾ ಇದ್ದಾರೆ. ಮಾಗಡಿ ಕುದೂರು ಡಿಸಿಸಿ ಬ್ಯಾಂಕ್ ನಲ್ಲಿ ನಕಲಿ ಚಿನ್ನಾಭರಣ ಹಗರಣಕ್ಕೆ ಸಂಬಂಧಪಟ್ಟಾಗೆ ಈಗಾಗಲೇ ಮಾಗಡಿಯಲ್ಲಿ 144 ಸೆಕ್ಷನ್ ಜಾರಿಯಾಗಿರುವಂತದ್ದು. ಸದ್ಯ ನಮ್ಮೊಂದಿಗೆ ಮಾಜಿ ಶಾಸಕರಾದಂತಹ ಮಂಜು ಅವರಿದ್ದಾರೆ. ಅವರನ್ನ ನಾವು ಮಾತನಾಡಿಸ್ತಾ ಹೋಗೋಣ. ಸರ್, ಒಂದಷ್ಟು ದಾಖಲೆ ಪತ್ರಗಳನ್ನ ಬಿಡುಗಡೆ ಮಾಡ್ತೀನಿ, 1 to 1ಗೆ ನಾನು ರೆಡಿ ಇದ್ದೀನಿ ಅನ್ನುವಂತಹ ಮಾತುಗಳನ್ನು ಹೇಳಿದ್ರಿ. ಏನೆಲ್ಲ ದಾಖಲಾತಿಗಳು ಇದೆ ಅನ್ನುವಂಥದ್ದು? ಎಲ್ಲದಕ್ಕೆ ಸಂಬಂಧಪಟ್ಟಂತ ಆಲ್ಮೋಸ್ಟ್ ಡಾಕ್ಯುಮೆಂಟ್ ನನ್ನ ಕೈಯಲ್ಲಿದೆ. ಏನು ಕುದೂರು 2023ರಿಂದ 2025ರವರೆಗೂ ಈ ಅವಧಿನಲ್ಲಿ ಆಗಿರ್ತಕ್ಕಂಥ ನಕಲಿ ಚಿನ್ನ ಇಟ್ಟು ಬಹುಕೋಟಿ ಹಣವನ್ನ ಎತ್ತಿರ್ತಕ್ಕಂಥ ವಿಚಾರದಲ್ಲಿ ನಾನೇನು ಬೆಳಕಿಗೆ ತಂದೆ, ಆ ಹಿನ್ನೆಲೆಯಲ್ಲಿ ಇಲ್ಲಿವರೆಗೂ ಏನೇನಾಗಿದೆ ಸಂಪೂರ್ಣ ಮಾಹಿತಿ ನನ್ನ ಹತ್ರ ಇದೆ. ಅದನ್ನ ಸಾರ್ವಜನಿಕವಾಗಿ ನಾನು ಚರ್ಚೆ ಮಾಡಬೇಕು ಅಂತ ಹೇಳಿದೆ. ಮಾನ್ಯ ಶಾಸಕರು, ಗೌರವಾನ್ವಿತ ಶಾಸಕರು ಇವತ್ತು ದಿನಾಂಕ ನಿಗದಿ ಮಾಡಿದ್ದಾರೆ. ಅವರೂರಲ್ಲೇನೆ, ಚಕ್ರಬಾವಿಲೇನೆ. ನಾನು ಅವ್ರೂರ್ಗೆ ಇವತ್ತು ಹೋಗ್ತಾ ಇದ್ದೀನಿ. ನಾನೊಬ್ಬನೇ ಹೋಗ್ತಾ ಇದ್ದೀನಿ. ಸಂಪೂರ್ಣವಾಗಿ ಮುಕ್ತವಾಗಿ ಚರ್ಚೆ ಮಾಡಿ ಸಾರ್ವಜನಿಕವಾದಂಥ ಹಣ ಯಾವ ರೀತಿ ಪೋಲಾಗಿದೆ, ಯಾವ ರೀತಿ ಇವರು ಹೊಡೆದಿದ್ದಾರೆ ಅನ್ನೋದನ್ನ ಜಗಜ್ಜಾಹೀರ ಮಾಡಬೇಕು ಅನ್ನುವಂಥ ಹಿನ್ನೆಲೆಯಲ್ಲಿ ನನ್ನ ಕ್ಷೇತ್ರದ ಎಲ್ಲ ಮತದಾರ ಆಶೀರ್ವಾದದೊಂದಿಗೆ, ನನ್ನ ಪಕ್ಷದ ವರಿಷ್ಠರಾದಂಥ ದೇವೇಗೌಡರ ಆಶೀರ್ವಾದ, ಕುಮಾರಸ್ವಾಮಿ ಅವರ ಆಶೀರ್ವಾದ, ನಿಖಿಲ್ ಕುಮಾರಸ್ವಾಮಿ ಅವರ ಬೆಂಬಲದೊಂದಿಗೆ ಇವತ್ತು ನಾನು ಈ ಚರ್ಚೆಗೆ ಸಿದ್ಧನಾಗಿ ಹೋಗ್ತಾ ಇದ್ದೀನಿ. ಓಕೆ, ಹಾಲಿ ಶಾಸಕರ ವಿರುದ್ಧ 9 ಕೋಟಿ ಹಗರಣದ ಬಗ್ಗೆ ನೀವು ಆರೋಪನ ಮಾಡಿದ್ರಿ. ಮಂಜು ಅವ್ರ ಹತ್ರ ದಾಖಲಾತಿ ಇಲ್ಲ, ಬರೀ ಆರೋಪ ಮಾತ್ರ ಮಾಡ್ತಾರೆ ಅನ್ನುವಂಥದ್ದು ಅವರ ವಾದಗಳು, ಅವರ ಮಾತುಗಳು, ಬೆಂಬಲಿಗರು ಹೇಳುವಂಥದ್ದು. ಇದಕ್ಕೆ ಏನ್ ಹೇಳ್ತೀರಿ ನೀವು? ದಾಖಲಾತಿಗಳು ಇದೆಯಾ ಇಲ್ವಾ ಅನ್ನುವಂತಹ ಪ್ರಶ್ನೆ ಸಹಜವಾಗಿ ಎಲ್ಲರಲ್ಲೂ ಕೂಡ ಇರುವಂಥದ್ದು. ಅದಕ್ಕೆ ಯಾವ ರೀತಿಯಾಗಿ ಉತ್ತರ ಕೊಡ್ತಾರೆ ಮಂಜು ಅಂತ? ನಾನು ಹೇಳ್ತಾ ಇರೋದು ಹಗರಣ ಅಂತ. ಅವರು ಫಸ್ಟ್ ಆಫ್ ಆಲ್ ಹಗರಣ ಆಗಿದ್ಯಾ ಇಲ್ವಾ ಅಂತೇಳಿ ಅವ್ರ ಆತ್ಮಸಾಕ್ಷಿಗೆ ಕ್ವಶನ್ ಹಾಕೊಳ್ಳಿ. ಅದನ್ನೇ ಅವರ ಎದುರುಗಡೆ ಇವತ್ತು ಚರ್ಚೆಯಲ್ಲಿ ಕೇಳ್ತೀನಿ. ಮತ್ತೆ ಹಗರಣ ಆಗಿದ್ರೆ ಇದು ಹಗರಣ ಯಾಕಾಯ್ತು, ಇದರಿಂದ ಯಾರಿದ್ದಾರೆ, ಯಾರನ್ನ ನೀವು ರಕ್ಷಣೆ ಮಾಡಿದ್ದೀರಿ, ಇವರೆಲ್ಲ ಯಾರು, ನನ್ನ ಹಿಂಬಾಲಕರ, ನಿಮ್ಮ ಹಿಂಬಾಲಕರ, ಅಥವಾ ಬೇರೆ ಪಕ್ಷದವರ, ಇವೆಲ್ಲೂ ಕೂಡ ಚರ್ಚೆ ಆಗಲಿ. ಅವ್ರಿಗೆ ಮುಖಕ್ಕೆ ಕೊಡ್ತೀನಿ ದಾಖಲೆಗಳನ್ನ, ಏನೇನು ಎಲ್ಲೆಲ್ಲಿ ಎಷ್ಟೆಷ್ಟು ಹಗರಣ ಆಗಿದೆ, ಯಾಕಾಯ್ತು, ಇದರಿಂದ ಯಾರಿದ್ದಾರೆ, ಇವ್ರು ಯಾರ್ಯಾರು ಅಂತೇಳಿ ಅವರ ಮುಂದೆ ಇಟ್ಟು, ದಾಖಲೆ ಮುಂದೆ ಇಟ್ಟು ಚರ್ಚೆ ಮಾಡ್ತೀನಿ. ಚಕ್ರಬಾವಿ ಹೋಗ್ಲಿಕ್ಕೆ ನೀವು ತಯಾರಿದ್ದೀನಿ ಅಂತ ಹೇಳಿದ್ರಿ. ಪೊಲೀಸರು ನಿಮ್ಮ ಕಚೇರಿಗೆ ಬಂದ್ರು, ನಿಮ್ಮನ್ನ ಭೇಟಿ ಮಾಡಿದ್ರು, ಮಾತನಾಡಿದ್ರು, ಏನ್ ಹೇಳಿದ್ರು? ಪೊಲೀಸರು ತುಂಬಾ ಮನವೊಲಿಸಿದ್ರು ನಿಮ್ಮನ್ನ. ಏನ್ ಚರ್ಚೆ ಆಯ್ತು? ಪೊಲೀಸ್ ಇಲಾಖೆಯವರು 144 ಸೆಕ್ಷನ್ ಇದೆ ಜಾರಿ ಮಾಡಿದ್ದಾರೆ ಅಂತ. 144 ಸೆಕ್ಷನ್ನು ಯಾಕೆ ಜಾರಿ ಮಾಡ್ತಾರೆ? ಚರ್ಚೆ ಕರೆದವರು ಗೌರವಾನ್ವಿತ ಶಾಸಕರು ಇಲ್ಲಿ ಕಾನೂನು ಸುವ್ಯವಸ್ಥೆ ಕಾಪಾಡ್ತಕ್ಕಂಥದ್ದು ಶಾಸಕರ ಕೈಯಲ್ಲೂ ಇರುತ್ತದೆ, ಒಬ್ಬ ಜನಪ್ರತಿನಿಧಿ ಆದ್ಮೇಲೆ. ಅದೆಲ್ಲ ಅವ್ರು ಆಲೋಚನೆ ಮಾಡಿ ಕರಿಬೇಕಾಗಿತ್ತು. ಇವತ್ತು ಕರೆದಿದ್ದಾರೆ. ನಾನು ಹೋಗ್ಲಿಲ್ಲ ಅಂದ್ರೆ ನನ್ನ ಪಕ್ಷದ ಕಾರ್ಯಕರ್ತರಿಗೆ ಧ್ವನಿಯಾಗಿ ನಾನು ಕೆಲಸ ಮಾಡ್ತಾ ಇರೋನು, ಈ ತಾಲೂಕಿನ ಜನತೆಗೆ ಧ್ವನಿಯಾಗಿ ಕೆಲಸ ಮಾಡ್ತಾ ಇರೋನು, ನಾನೆಲ್ಲೋ ಸುಳ್ಳು ಹೇಳ್ದಂಗೆ ಆಗ್ತದೆ. ನಾನು ಇವತ್ತಿಗೂ ಕೂಡ, ಈ ಕ್ಷಣಕ್ಕೂ ಕೂಡ ನನ್ನ ವರ್ಡ್ಸ್ಗೆ ನಾನು ಸ್ಟಿಕನ್ ಹಾಕ್ತೀನಿ. ಈ ಹಗರಣ ನಡೆದಿದೆ, ಈ ಹಗರಣ ಮುಚ್ಚಾಕಕ್ಕೆ ನಾನು ಬಿಡೋದಿಲ್ಲ. ಈ ಹಗರಣ ಚರ್ಚೆ ಆಗಬೇಕು. ಯಾರು ಅವರೇ ಹೇಳ್ತಾರಲ್ಲ, ಯಾರು ಉಪ್ಪು ತಿಂದವ್ರು ನೀರು ಕುಡಿತಾರೆ ಅಂತ, ಇದರಲ್ಲಿ ಯಾರ್ಯಾರು ಉಪ್ಪು ತಿನ್ಸಿದ್ದಾರೆ, ಯಾರ್ಯಾರು ನೀರು ಕುಡಿದಿದ್ದಾರೆ, ಉಪ್ಪು ತಿನ್ಸಿದವರು ನೀರು ಕುಡಿಬೇಕಲ್ವಾ? ಅದು ನನ್ನ ವಾದ. ಮಂಜು ಅವರು ಚಕ್ರಬಾವಿಗೆ ಯಾವಾಗ ಹೋಗ್ಲಿಕ್ಕೆ ಅವಕಾಶಗಳು ಇದೆಯಾ ಅನ್ನುವಂತಹ ಚರ್ಚೆಗಳಿದೆ. ಹೆಂಗೆ ಅದು ಪ್ಲಾನ್ ಮಾಡಿದ್ದೀರಿ ಅಂತ ಹೇಳಿ? ನೋಡಿ, ನಾನು ಒಬ್ಬನೇ ಹೊರಟಿದ್ದೀನಿ, ಈ ಕ್ಷಣಕ್ಕೆ ಹೊರಟಿದ್ದೀನಿ, ಒಬ್ಬನೇ ಹೋಗ್ತೀನಿ. ಅವರು ಇಬ್ರು ಬರ್ತೀನಿ ಅಂತ ಹೇಳಿದ್ದಾರೆ. ಕೂತ್ಕೊಳ್ತೀವಿ, ಮುಕ್ತವಾಗಿ ಚರ್ಚೆ ಮಾಡ್ತೀವಿ. ಚರ್ಚೆ ಎಲ್ಲ ಲೈವ್ ಹೋಗುತ್ತೆ. ನೀವು ಬನ್ನಿ, ನಮ್ಮ ಮಾಧ್ಯಮದವರೆಲ್ಲ ಇದ್ದಾರೆ, ಎಲ್ಲರೂ ಲೈವ್ ಕೊಡ್ತಾರೆ. ಜನತೆ ಅರ್ಥ ಮಾಡ್ಕೊಳ್ಳಿ. ಇದರಲ್ಲಿ ಮಂಜುತ್ ಸುಳ್ಳಿದ್ಯಾ, ಬಾಲಕೃಷ್ಣ ಅವ್ರ ಸುಳ್ಳಿದ್ಯಾ, ಇದು ಹಗರಣ ಆಗಿರೋದು ಸತ್ಯನಾ, ಈ ದುಡ್ಡು ಹೊಡೆದಿರೋದು ಸತ್ಯನಾ, ಯಾವ್ಯಾವ ಆಸ್ತಿಗಳಲ್ಲಿ ವಹಿವಾಟುಗಳಾಗಿದ್ದಾವೆ, ಎಲ್ಲೂ ಕೂಡ ಜಗಜ್ಜಾಹೀರ ದಾಖಲೆಗಳಿದೆ, ಬಿಡುಗಡೆ ಮಾಡ್ತೀವಿ. ಓಕೆ, ಈ ಮೂಲಕ ಮಾಗಡಿಯ ಸಾರ್ವಜನಿಕರಿಗೆ ನೀವು ಏನ್ ಹೇಳಲಿಕ್ಕೆ ಬಯಸಿದ್ರು? ಒಂದು ಕಡೆ ದಾಖಲಾತಿಗಳಿದೆ, ಹಾಲಿ ಶಾಸಕರ ವಿರುದ್ಧ ನೀವು ಆರೋಪಗಳನ್ನ ಮಾಡಿದ್ರೆ, ಆರೋಪಗಳಿಗೆ ಪೂರಕವಾಗಿ ದಾಖಲಾತಿಗಳು ಇದೆ ಅಂತ ಹೇಳ್ತಿದ್ರಿ. ಯಾವ ರೀತಿಯಾಗಿ ಅದನ್ನ ಬಹಿರಂಗ ಮಾಡ್ತೀರಾ ಅನ್ನುವಂಥದ್ದು ತೋರಿಸ್ತೀನಿ ಅಲ್ಲೇನೆ. ಯಾವ ದಾಖಲೆ ಪಾಯಿಂಟ್ ಟು ಪಾಯಿಂಟು, ಯಾವತ್ತು ಹಗರಣ ಆಯಿತು, ಯಾರು ಎನ್ಕ್ವೈರಿ ಮಾಡಿದ್ರು, ಎಷ್ಟಕ್ಕೆ ಎಕ್ಸ್ಕ್ಯೂಸ್ ಮಾಡಿದ್ದಾರೆ, ಇದು ಯಾಕೆ ಇಷ್ಟಕ್ಕೆ ಎಕ್ಸ್ಕ್ಯೂಸ್ ಮಾಡಿದ್ರು, ಆ ದುಡ್ಡು ಎಲ್ಲೋಯ್ತು,
ಆ ದುಡ್ಡು ಎಲ್ಲಿ ವಹಿವಾಟ ಆಯಿತು, ಆ ದುಡ್ಡಿಂದ ಎಲ್ಲಿ ಯಾರ್ಯಾರು ಬಡ್ಡಿ ಬಂತು, ಇದು ನನಗೆ ಗೊತ್ತಾದ್ಮೇಲೆ ಯಾಕೆ ಇದನ್ನ ಅವ್ರು ಬಂದು ಬಹಿರಂಗಪಡಿಸ್ತಾರೆ, ಅದಕ್ಕೆ ಮುಂಚೆ ಯಾಕೆ ಬಹಿರಂಗಪಡಿಸಿರಲ್ಲ, ಎಲ್ಲೂ ಚರ್ಚೆ ಆಗುತ್ತೆ, ಸಾಮಾನ್ಯ ಜನಕ್ಕೆ ತಿಳಿತದೆ. ಎ ಮಂಜು ಅವರ ಕಾನೂನು ಹೋರಾಟ ಮುಂದಿನ ದಿನಗಳಲ್ಲಿ ಯಾವ ರೀತಿಯಾಗಿರುತ್ತೆ ಅನ್ನುವಂಥದ್ದು? ಇದಕ್ಕೆ ಆಲ್ರೆಡಿ ಕಾನೂನು ಹೋರಾಟ ಮಾಡ್ತಾ ಇದೀವಿ. ಇದು ಹಗರಣ ಆಗಿದೆ ಅಂದಿದ್ದಕ್ಕೆ ಇವ್ರಿಗೆ ಪಾಪ ಮೈಯೆಲ್ಲ ಪರ್ಚ್ಕೋತಾ ಇದ್ದಾರೆ. ಅದೇನು ಪರ್ಚ್ಕೋತಾರೋ ನೋಡೋಣ ಇವತ್ತು. ಇದಿಷ್ಟು ಕರ್ನಾಟಕ ಟಿವಿಯೊಂದಿಗೆ ಮಾಜಿ ಶಾಸಕರಾದ ಎ ಮಂಜು ಅವರ ಮಾತುಗಳಾಗಿತ್ತು. ಕ್ಯಾಮರಾ ಪರ್ಸನ್ ಅಭಿಲಾಷ್ ಜೊತೆ ಅಭಿಜಿತ್ ಗಣೇಶ್, ಕರ್ನಾಟಕ ಟಿವಿ, ಮಾಗಡಿ. ನೀವು ಸಣ್ಣ ಆಗ್ಬೇಕಲ್ವಾ? ಅದು ಒಂದು ಉತ್ತಮ ಆಹಾರದಿಂದ ಸಣ್ಣ ಆಗ್ಬೇಕಲ್ವಾ? ಪ್ರತಿದಿನ ನಮ್ಮ ಜೀನಿ ಸ್ಲಿಮ್ನ ಯೂಸ್ ಮಾಡಿ ಯಾವುದೇ ಸೈಡ್ ಎಫೆಕ್ಟ್ ಇಲ್ದಂಗೆ ನೀವು ಸಣ್ಣ ಆಗ್ತೀರಾ.